ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಸ್ನೇಹಿತರೆ, ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇಂದು ಹೆಣ್ಣು ಮಕ್ಕಳನ್ನು ಹೇಗೆ ಲವ್ ಜಿಹಾದ್ ಎನ್ನೋ ಹೆಸರಿನಲ್ಲಿ ಮೋಸ ಮಾಡ್ತಾ ಇದ್ದಾರೆ ಮತ್ತು ಹಾಗೆ ಮತಾಂತರ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆ ಲವ್ ಜಿಹಾದ್ ಅನ್ನು ಹೇಗೆ ಮಾಡ್ತಾರೆ, ಅದಕ್ಕೆಲ್ಲ ಮುಸ್ಲಿಂ ಹುಡುಗರಿಗೆ ಹೇಗೆ ಸಪೋರ್ಟ್ ಸಿಗುತ್ತೆ, ಈ ಎಲ್ಲ ವಿಷಯವನ್ನು ಒಳಗೊಂಡ ಮೂವಿನೇ ಕೇರಳ ಸ್ಟೋರಿ 2. ಸ್ನೇಹಿತರೆ, ಈಗಾಗಲೇ 2023ರಲ್ಲಿ ಕೇರಳ ಸ್ಟೋರಿ 1 ಬಿಡುಗಡೆಯಾಗಿದೆ. ಕೇರಳ ಸ್ಟೋರಿ ಪಾರ್ಟ್ 1ನಲ್ಲಿ 32,000 ಹುಡುಗಿಯರು ಹೇಗೆ ಅಫ್ಘಾನಿಸ್ತಾನ ಜೈಲಿನಲ್ಲಿ ಸಿಲುಕಿಕೊಂಡಿದ್ದಾರೆ ಎಂದು ಹೇಳುವ ಮೂಲಕ ಪ್ರಾರಂಭವಾಗುತ್ತದೆ. ಅವರು ಅಫ್ಘಾನಿಸ್ತಾನದಲ್ಲಿ ಮಾತ್ರವಲ್ಲದೆ ನೆರೆಯ ಸಿರಿಯಾ ಮತ್ತು ಇತರ ಮಧ್ಯ ಏಷ್ಯಾ ದೇಶಗಳಲ್ಲಿಯೂ ಸಿಲುಕಿಕೊಂಡಿದ್ದಾರೆ ಎಂದು ತೋರಿಸಲಾಗಿದೆ. ಮತ್ತೆ ಅವರು ಅಲ್ಲಿಗೆ ಹೇಗೆ ಬಂದರು, ಹೇಗೆ ಸಿಲುಕಿಕೊಂಡರು, ಈ ಎಲ್ಲ ವಿಷಯವನ್ನು ಸ್ಟೋರಿ 1ನಲ್ಲಿ ತೋರಿಸಲಾಗಿದೆ. ಹೇಗೆ ಹೆಣ್ಣು ಮಕ್ಕಳನ್ನು ಮತಾಂತರ ಮಾಡಿ ಕರೆದೊಯ್ಯುತ್ತಾರೆ, ಅವರ ಗಂಡಂದಿರು ಅಲ್ಲಿ ಯುದ್ಧದಲ್ಲಿ ಹೇಗೆ ಭಾಗವಹಿಸುತ್ತಾರೆ, ಈ ಹೆಣ್ಣು ಮಕ್ಕಳನ್ನು ಅವರು ಹೇಗೆ ಬಳಸುತ್ತಾರೆ, ಇದೆಲ್ಲವನ್ನು ನಾವು ಕೇರಳ ಸ್ಟೋರಿ 1ನಲ್ಲಿ ನೋಡಬಹುದು. ಈಗ ಕೇರಳ ಸ್ಟೋರಿ 2 ರಿಲೀಸ್ ಆಗಿದೆ. ಕೇರಳ ಸ್ಟೋರಿ 2 ಕೂಡ ಲವ್ ಜಿಹಾದ್ಗೆ ಸಂಬಂಧಪಟ್ಟ ಚಿತ್ರವೇ ಆಗಿದೆ. ಕೆಲವು ಸಂಘಟನೆಗಳು ಈ ಚಿತ್ರವು ಬಿಡುಗಡೆ ಆಗದಂತೆ ಸ್ಟೇ ಕೂಡ ತಂದಿದ್ದರು. ಆದರೆ ಹೈಕೋರ್ಟ್ ಈ ಚಿತ್ರವನ್ನು ನೋಡಿ ಇದನ್ನು ಪ್ರತಿ ಹೆಣ್ಣು ಮಕ್ಕಳು ನೋಡಲೇಬೇಕೆಂದು ಮತ್ತೆ ಚಿತ್ರವನ್ನು ಬಿಡುಗಡೆ ಮಾಡಬೇಕೆಂದು ಆದೇಶಿಸಿದೆ. ಈಗ ಕೇರಳ 2 ಸ್ಟೋರಿ ಕತೆಗೆ ಬರೋಣ. ಮೂವಿಯಲ್ಲಿ 3 ಕತೆಗಳಾಗಿ ಸಾಗುತ್ತದೆ. 3 ಹಿಂದೂ ಹುಡುಗಿಯರು ಪ್ರೀತಿಯಲ್ಲಿ ಬೀಳುತ್ತಾರೆ, ಅವರ ಸಂಪ್ರದಾಯವನ್ನು ಉಲ್ಲಂಘಿಸುತ್ತಾರೆ, ನಂತರ ಅವರು ಮೋಸ ಹೋಗಿದ್ದೇರೆಂದು ಕಂಡುಕೊಳ್ಳುತ್ತಾರೆ, ಮತಾಂತರಗೊಳ್ಳಲು ಒತ್ತಾಯಿಸಲ್ಪಡಲಾಗುತ್ತದೆ ಮತ್ತು ಧರ್ಮವನ್ನು ನಿಯಂತ್ರಿಸಲು ಒತ್ತಾಯಿಸಲಾಗುತ್ತದೆ. ಇನ್ನು ಕೇರಳ 2 ಸ್ಟೋರಿ ಕಥೆಯನ್ನು ನೋಡೋಣ. ಇನ್ನು ಮೊದಲನೇ ಹುಡುಗಿ ಬಂದು ದಿವ್ಯಾ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳಾಗಿರ್ತಾಳೆ. ದಿವ್ಯಾಗೆ ಡ್ಯಾನ್ಸ್ ಮತ್ತು ರೀಲ್ಸ್ ಅಂದರೆ ತುಂಬಾನೇ ಇಷ್ಟ ಇರುತ್ತೆ. ಅದರಲ್ಲೇ ಫೇಮಸ್ ಆಗಬೇಕು ಅಂತ ಅನ್ಕೊಂಡಿರ್ತಾಳೆ. ಆದರೆ ರೀಲ್ಸ್ ಮಾಡಲು ಮನೆಯಲ್ಲಿ ಸ್ವಲ್ಪ ವಿರೋಧವೂ ಕೂಡ ಇರುತ್ತೆ. ಈ ಮಧ್ಯೆ ದಿವ್ಯಾಗೆ ಒಬ್ಬ ಮುಸ್ಲಿಂ ಹುಡುಗ ಕೂಡ ಪರಿಚಯ ಆಗ್ತಾನೆ. ಪರಿಚಯವಾಗಿ ನಂತರ ಪ್ರೀತಿ ಆಗುತ್ತೆ. ಆ ಮುಸ್ಲಿಂ ಹುಡುಗ ದಿವ್ಯಾಳಿಗೆ ಹೇಳ್ತಾನೆ, ನಾನು ನಿನಗೆ ರೀಲ್ಸ್ಗೆ ಸಪೋರ್ಟ್ ಮಾಡ್ತೀನಿ, ಹಾಗೆ ನನ್ನ ಫ್ಯಾಮಿಲಿ ಕೂಡ ನಿನಗೆ ರೀಲ್ಸ್ಗೆ ಸಪೋರ್ಟ್ ಮಾಡ್ತಾರೆ, ನೀನು ತುಂಬಾ ಫೇಮಸ್ ಆಗ್ಬೋದು ಅಂತ. ಕೆಲವು ದಿನಗಳ ನಂತರ ದಿವ್ಯಾ ಮನೆ ಬಿಟ್ಟು ಬಂದು ಈ ಮುಸ್ಲಿಂ ಹುಡುಗರನ್ನು ಮದುವೆ ಆಗ್ತಾಳೆ. ದಿವ್ಯಾ ಮದುವೆ ಆಗಿರೋ ವಿಷಯ ಮನೆಗೂ ಕೂಡ ತಿಳಿಯುತ್ತೆ. ಅವರು ತೀರಾ ವಿರೋಧ ಕೂಡ ಮಾಡ್ತಾರೆ. ಆದರೆ ದಿವ್ಯಾ ಹುಡುಗನ ಸಪೋರ್ಟ್ಗೆ ಇದರಿಂದ ಅವರು ಕೂಡ ಏನು ಮಾಡೋದಕ್ಕಾಗಲ್ಲ. ನಂತರ ದಿವ್ಯಾ ಆ ಮುಸ್ಲಿಂ ಹುಡುಗನ ಮನೆಗೆ ಹೋಗ್ತಾಳೆ. ಮೊದಲು ಎಲ್ಲ ಚೆನ್ನಾಗೇ ಇರುತ್ತೆ. ನಂತರ ಅವರ ಮನೆಯವರು ಕೂಡ ರೀಲ್ಸ್ ಮಾಡೋದಕ್ಕೆ ವಿರೋಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಆ ಮುಸ್ಲಿಂ ಹುಡುಗ ಹೇಳ್ತಾನೆ, ನೀನು ಮತಾಂತರ ಆಗು, ನಮ್ಮ ಮತಾಂತರಕ್ಕೆ ಆದಮೇಲೆ ನಿನಗೆ ಯಾವುದೇ ವಿರೋಧ ಇರೋದಿಲ್ಲ ರೀಲ್ಸ್ ಮಾಡೋದಕ್ಕೆ, ನೀನು ಎಷ್ಟು ಬೇಕಾದ್ರೂ ರೀಲ್ಸ್ ಮಾಡ್ಬೋದು ಅಂತ ಹೇಳ್ತಾನೆ. ದಿವ್ಯಾನು ಕೂಡ ಒಪ್ಕೊಂಡು ದಿವ್ಯಾಯಿಂದ ಆಲಿಯಾ ಕೂಡ ಆಗ್ತಾಳೆ. ಬಟ್ ದಿವ್ಯಾ ಕನ್ವರ್ಟ್ ಆದ್ಮೇಲೆ ಪರಿಸ್ಥಿತಿ ಏನು ಚೇಂಜ್ ಆಗಲ್ಲ. ಮತ್ತೆ ಆ ಮನೆಯಲ್ಲಿ ಅದೇ ತರ ಹಿಂಸೆ ನಡೀತಾ ಇರುತ್ತೆ. ಈ ಮಧ್ಯದಲ್ಲಿ ಈ ಹುಡುಗ ಏನ್ ಮಾಡ್ತಾನೆ ಅಂದ್ರೆ, ಇನ್ನೊಂದು ಹುಡುಗಿನ ಇದೇ ತರ ದಿವ್ಯಾ ತರ ಇನ್ನೊಂದು ಹಿಂದೂ ಹುಡುಗಿನ ಪ್ರೀತಿ ಮಾಡಿ ಅವಳನ್ನು ಕೂಡ ಮದುವೆ ಆಗ್ತಾನೆ. ದಿವ್ಯಾ ಈ ಮದುವೆಗೆ ತೀವ್ರ ವಿರೋಧ ಮಾಡ್ತಾಳೆ, ಬಟ್ ಏನು ಮಾಡೋದಕ್ಕಾಗಲ್ಲ. ಸ್ವಲ್ಪ ದಿನದ ನಂತರ ದಿವ್ಯಾಗೆ ಗೊತ್ತಾಗುತ್ತೆ, ಈ ಹುಡುಗ ಒಂದು ಏಜೆಂಟ್ ಇದ್ದಂಗೆ, ಮುಸ್ಲಿಂ ಸಮುದಾಯದಿಂದ ಇವನಿಗೆ ದುಡ್ಡು ಬರುತ್ತೆ, ಇದೇ ತರ ಹಿಂದೂ ಹುಡುಗಿಯರನ್ನ ಪ್ರೀತಿ ಮಾಡಿ ಮದುವೆ ಮಾಡುವಂತ ಅವರಿಗೆ ದುಡ್ಡು ಕೂಡ ಕೊಡಲಾಗುತ್ತದೆ ಎಂದು. ನಂತರ ದಿವ್ಯಾ ಕೂಡ ಅವರ ಪೇರೆಂಟ್ಸ್ನ ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಇಲ್ಲಿ ನಡೀತಾ ಇರೋದೆಲ್ಲ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ಮುಸ್ಲಿಂ ಫ್ಯಾಮಿಲಿ ಇವಳ ಹತ್ರ ಇರೋ ಫೋನ್ನ ಕಿತ್ಕೊಂಡು ಹೊಡೆದಾಕ್ಬಿಡ್ತಾರೆ. ಈ ಮಧ್ಯೆ ದಿವ್ಯಾಗೆ ಒಂದು ಗಂಡ್ಮಗು ಕೂಡ ಆಗುತ್ತೆ. ಹೇಗೋ ಮಾಡಿ ದಿವ್ಯಾಗೆ ಒಂದು ಫೋನ್ ಕೂಡ ಸಿಗುತ್ತೆ. ಅದರಲ್ಲಿ ಇಲ್ಲಿ ನಡೀತಾ ಇರೋದನ್ನೆಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅವರ ಪೇರೆಂಟ್ಸ್ಗೆ ಕೂಡ ಕಳಿಸ್ತಾಳೆ. ಹಾಗೆ ಇಲ್ಲಿಂದ ಅವಳನ್ನು ಕಾಪಾಡುವಂತೆ ಕೇಳ್ಕೊತಾಳೆ. ವಿಡಿಯೋ ನೋಡಿದ ತಕ್ಷಣ ದಿವ್ಯಾ ಪೇರೆಂಟ್ಸ್ ಅವರು ಪೊಲೀಸ್ ಅವ್ರನ್ನ ಕರ್ಕೊಂಡು ದಿವ್ಯಾ ಮನೆಗೆ ಬರ್ತಾರೆ. ಬಟ್ ಅಷ್ಟರಲ್ಲಾಗ್ಲೇ ಆ ಮುಸ್ಲಿಂ ಹುಡುಗ ದಿವ್ಯಾಳನ್ನು ಹೊಡೆದು ಸಾಯಿಸಿರ್ತಾನೆ. ಆಮೇಲೆ ದಿವ್ಯಾನ ಪೇರೆಂಟ್ಸ್ ಮತ್ತು ಕೆಲವು ಹಿಂದೂ ಸಂಘಟನೆಗಳೆಲ್ಲ ಸೇರಿ ಆ ಮುಸ್ಲಿಂ ಫ್ಯಾಮಿಲಿಗೆ ಚೆನ್ನಾಗಿ ಥಳಿಸಿ ಪೊಲೀಸ್ಗೆ ಇಟ್ಕೊಡ್ತಾರೆ. ಪೊಲೀಸರು ಕೂಡ ಆ ಮುಸ್ಲಿಂ ಫ್ಯಾಮಿಲಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಇನ್ನು ದಿವ್ಯಾ ಮಗುನ ದಿವ್ಯಾ ಪೇರೆಂಟ್ಸ್ ಅವರೇ ನೋಡ್ಕೋತಾರೆ. ಸ್ನೇಹಿತರೆ, ಇದಾಗಿತ್ತು ಮೊದಲನೇ ಹುಡುಗಿಯ ಕತೆ. ಮತ್ತೆ ಎರಡನೇ ಹುಡುಗಿಯ ಕಥೆಯನ್ನು ಇವಾಗ ನೋಡೋಣ. ಇನ್ನು ಸ್ನೇಹಿತರೆ, ಎರಡನೇ ಹುಡುಗಿಯಷ್ಟು ನೇಹಾ. ಈ ಹುಡುಗಿ ಜಾವ್ಲಿಂಗ್ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರೀಯ ಮಟ್ಟಕ್ಕೆ ತಯಾರಿ ಕೂಡ ನಡೆಸ್ತಾ ಇರ್ತಾಳೆ. ತಂದೆ ತಾಯಿಗೆ ಒಬ್ಬಳೆ ಮಗಳು ಕೂಡ ಆಗಿರ್ತಾಳೆ. ಇದೇ ಸಮಯಕ್ಕೆ ನೇಹಾಗೆ ರಾಜು ಎಂಬ ಹುಡುಗನು ಕೂಡ ಪರಿಚಯ ಆಗುತ್ತೆ. ಇದೇ ಪರಿಚಯ ಕೆಲವು ದಿನ ನಂತರ ಪ್ರೀತಿಯಾಗಿ ಕೂಡ ಬದಲಾಗುತ್ತೆ. ಇನ್ನು ರಾಜು ನನಗೆ ರಾಷ್ಟ್ರೀಯ ಮಟ್ಟದಲ್ಲಿ ತರಬೇತಿದಾರರು ಗೊತ್ತು ಅಂತ ಹೇಗೋ ಸಾಕಷ್ಟು ಸುಳ್ಳನ್ನು ಹೇಳಿ ಕೊನೆಗೂ ಇಬ್ರು ಮದುವೆ ಕೂಡ ಆಗ್ತಾರೆ. ವಿಷಯ ಏನಂದ್ರೆ, ಇವರು ಮದುವೆ ಆಗೋದು ಮನೆಗೂ ಕೂಡ ಹೇಳ್ದಲೆ ಮದುವೆ ಕೂಡ ಆಗ್ತಾರೆ. ಕೊನೆಗೆ ನೇಹಾ ಮನೆಗೆ ಕೂಡ ಇವರು ಮದುವೆ ಆಗಿರೋದು ಗೊತ್ತಾಗುತ್ತೆ. ನೇಹಾ ಮನೆ ಬಿಟ್ಟು ಹೊರಗಡೆ ಬರ್ತಾಳೆ. ರಾಜು ಜೊತೆ ಇರೋದಕ್ಕೆ ಶುರು ಮಾಡ್ತಾಳೆ. ಕೆಲವು ದಿನಗಳ ನಂತರ ರಾಜು ಹೇಳ್ತಾನೆ, ನನ್ನ ಹೆಸರು ರಾಜು ಅಲ್ಲ, ನನ್ನ ಹೆಸರು ಫೈಜಾ, ನಾನು ಒಬ್ಬ ಮುಸ್ಲಿಂ ಹುಡುಗ ಅಂತ ಹೇಳ್ತಾನೆ. ಇದನ್ನು ತಿಳಿದ ನೇಹಾ ಸಾಕಷ್ಟು ವಿರೋಧ ಕೂಡ ಮಾಡ್ತಾಳೆ. ಬಟ್ ಆದ್ರೂ ಏನು ಮಾಡೋದಕ್ಕಾಗಲ್ಲ. ಈ ಫೈಜಾ ನೇಹಾನ ಕರ್ಕೊಂಡು ಅವರ ಮನೆಗೆ ಹೋಗ್ತಾನೆ. ಅವರ ಮನೆಗೆ ಹೋದ್ಮೇಲೆ ಫೈಜಾನ್ ಫ್ಯಾಮಿಲಿ ಹೇಳೋದು ಒಂದೇ, ನೀನು ನಮ್ಮ ಮುಸ್ಲಿಂ ಫ್ಯಾಮಿಲಿಗೆ ಮತಾಂತರವಾಗಬೇಕು ಅಂತ ಹೇಳ್ತಾರೆ.
ಇನ್ನು ನೇಹಾ ವಿಧಿ ಇಲ್ಲದೆ ಮತಾಂತರ ಕೂಡ ಆಗ್ತಾಳೆ. ಮತಾಂತರ ಆದ ನಂತರವೂ ಆ ಮುಸ್ಲಿಂ ಫ್ಯಾಮಿಲಿ ನೇಹಾಳನ್ನು ಒಂದು ಕೊಠಡಿಯಲ್ಲಿ ಕೂಡಾಕಿ ಸಾಕಷ್ಟು ಚಿತ್ರಹಿಂಸೆ ಕೊಡಲು ಶುರು ಮಾಡ್ತಾರೆ. ಇನ್ನು ಆ ಮುಸ್ಲಿಂ ಫ್ಯಾಮಿಲಿ ನೇಹಾಗೆ ಸಾಕಷ್ಟು ಚಿತ್ರಹಿಂಸೆ ಕೊಡೋದು, ಹೊಡೆಯೋದು ಹೀಗೆ ಮಾಡ್ತಾನೆ ಇರ್ತಾರೆ. ಇದು ಕೆಲವು ತಿಂಗಳವರೆಗೂ ಹಾಗೆ ನಡೆಯುತ್ತೆ. ಇನ್ನು ನೇಹಾ ನಾನು ಇಲ್ಲೇ ಇದ್ದರೆ ನನ್ನನ್ನು ಸಾಯಿಸಿಬಿಡ್ತಾರೆ, ಹೇಗಾರ ಮಾಡಿ ನಾನು ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಒಂದಿನ ಆ ಮನೆಯಿಂದ ತಪ್ಪಿಸ್ಕೊಂಡು ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಕೂಡ ಹೋಗ್ತಾಳೆ. ಇನ್ನು ನೇಹಾಗೆ ಆ ಮುಸ್ಲಿಂ ಫ್ಯಾಮಿಲಿ ಎಷ್ಟು ಚಿತ್ರಹಿಂಸೆ ಕೊಟ್ಟು ಹೊಡೆದಿರ್ತಾರೆ ಅಂದರೆ ನೇಹಾಗೆ ನಡೆಯಕ್ಕೆ ಕೂಡ ಆಗ್ತಾ ಇರಲ್ಲ. ನಂತರ ನೇಹಾನ ಫ್ಯಾಮಿಲಿ, ಪೊಲೀಸ್ ಹಾಗೂ ಕೆಲವು ಹಿಂದೂ ಸಂಘಟನೆಗಳು ಎಲ್ಲ ಫೈಜಾನ್ಗೆ ಮನೆ ಬಂದು ಅವರಿಗೆ ಚೆನ್ನಾಗಿ ಥಳಿಸಿ ಅವರನ್ನು ಪೊಲೀಸ್ಗೆ ಕೂಡ ಒಪ್ಪಿಸ್ತಾರೆ. ನಂತರ ನೇಹಾ ಅವರ ಫ್ಯಾಮಿಲಿ ಜೊತೆನೇ ಇದ್ದು ರಾಷ್ಟ್ರೀಯ ಮಟ್ಟದ ಜಾವ್ಲಿಂಗ್ ತಯಾರಿ ಕೂಡ ನಡೆಸ್ತಾಳೆ. ಸ್ನೇಹಿತರೆ, ಇದಾಗಿತ್ತು 2ನೇ ಹುಡುಗಿ ನೇಹಾಳ ಕತೆ. ಇನ್ನು 3ನೇ ಹುಡುಗಿಯ ಕಥೆಯನ್ನು ನೋಡೋಣ. ಸ್ನೇಹಿತರೆ, ಇನ್ನು 3ನೇ ಹುಡುಗಿಯಷ್ಟು ಸುರೇಖಾ. ಇವಳು ತುಂಬಾ ವಿದ್ಯಾವಂತೆ ಹುಡುಗಿ ಆಗಿರ್ತಾಳೆ. ಹಾಗೆ ಇವಳು ಕೂಡ ಒಬ್ಬಳೆ ಮಗಳಾಗಿರ್ತಾಳೆ. ಇವರು ಮೂಲತಃ ಕೇರಳದವರಾಗಿರ್ತಾರೆ, ಬಟ್ ಉತ್ತರ ಭಾರತದಲ್ಲಿ ವಾಸವಾಗಿರ್ತಾರೆ. ಇನ್ನು ಸುರೇಖಾನ ಅವರ ಪೇರೆಂಟ್ಸ್ ತುಂಬಾ ಇಂಡಿಪೆಂಡೆಂಟ್ ಆಗಿ ಸಾಕಿರ್ತಾರೆ. ಇನ್ನು ಈ ಸುರೇಖಾಗೆ ಪರಿಚಯ ಆಗ ಮುಸ್ಲಿಂ ಹುಡುಗನೇ ಸಲೀಂ. ಈ ಸಲೀಂ ನಾನೊಬ್ಬ ಪತ್ರಕರ್ತ ಅಂತ ಹೇಳ್ಕೊಂಡು ಸುರೇಖಾಗೆ ಪರಿಚಯ ಆಗ್ತಾನೆ. ಆಮೇಲೆ ನನಗೆ ಧರ್ಮದಲ್ಲಿ ನಂಬಿಕೆ ಇಲ್ಲ, ಎಲ್ಲಾ ಧರ್ಮನೂ ಒಂದೇ ಅಂತ ಹೇಳ್ಕೊಂಡು ಸುರೇಖಾಗೆ ಇನ್ನೂ ಹತ್ರ ಆಗ್ತಾನೆ. ಇನ್ನು ಸುರೇಖಾ ಫ್ಯಾಮಿಲಿಲಿ ಸುರೇಖಾ ಅವರ ಅಮ್ಮ ತುಂಬಾನೇ ಸಂಪ್ರದಾಯಸ್ಥರಾಗಿರ್ತಾರೆ. ಅವರು ತುಂಬಾನೇ ಪೂಜೆ ಪುನಸ್ಕಾರ ಇದೆಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಸುರೇಖಾಗೆ ಇದರಲ್ಲಿ ಯಾವುದರಲ್ಲೂ ನಂಬಿಕೆ ಇರೋದಿಲ್ಲ. ಇನ್ನು ಈ ಸಲೀಂಗೆ ಆಲ್ರೆಡಿ ಮದುವೆ ಕೂಡ ಆಗಿರುತ್ತೆ. ಅದನ್ನ ಸುರೇಖಾಗೆ ಕೂಡ ಹೇಳಿರ್ತಾನೆ. ಹಾಗೆ ಮೊದಲನೇ ಹೆಂಡತಿಗೆ ಡೈವರ್ಸ್ ಕೂಡ ಕೊಡ್ತಾ ಇದ್ದೀನಿ ಅಂತ ಹೇಳಿ ನಂಬಿಸಿರ್ತಾನೆ. ಇನ್ನು ಈ ಸಲೀಂ ಕೂಡ ಒಬ್ಬ ಏಜೆಂಟ್ ಆಗಿರ್ತಾನೆ. ಅವನ ಕೆಲಸ ಏನು ಅಂದರೆ ಹೀಗೆ ಹಿಂದೂ ಹೆಣ್ಣು ಮಕ್ಕಳನ್ನು ಮದುವೆ ಆಗಿ ಅವನ ಮತಾಂತರ ಮಾಡುವುದೇ ಅವನ ಕೆಲಸ ಆಗಿರುತ್ತೆ. ಹೀಗೆ ಸುರೇಖಾ ಮತ್ತೆ ಸಲೀಂನ ಗೆಳೆತನ ಕೆಲವು ದಿನಗಳು ಸಾಗುತ್ತೆ. ಆಮೇಲೆ ಸುರೇಖಾ ಮತ್ತೆ ಸಲೀಂ ಒಂದು ನಿರ್ಧಾರ ಮಾಡಿ ಇಬ್ಬರು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರಬೇಕು ಅಂತ ಹೇಳಿ ಅವರ ಮನೆಯನ್ನು ಬಿಟ್ಟು ಬಂದು ಇವರೇ ಒಂದು ಸ್ವಂತ ಮನೆ, ಬಾಡಿಗೆ ಮನೆಯನ್ನ ಮಾಡ್ಕೋತಾರೆ. ಆದರೆ ಸುರೇಖಾ ಅಮ್ಮನಿಗೆ ಈ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲೆಲ್ಲ ನಂಬಿಕೆ ಇರಲ್ಲ. ಆದ್ರೂ ಸುರೇಖಾ ಒತ್ತಾಯ ಮಾಡಿ ಸಲೀಂ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ. ಕೆಲವು ದಿನಗಳು ಎಲ್ಲ ಚೆನ್ನಾಗೇ ಇರುತ್ತೆ. ಆಮೇಲೆ ಸಲೀಂ ಬರ್ತಾ ಅವನ ನಿಜವಾದ ರೂಪ ತೋರಿಸೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಸುರೇಖಾಗೆ ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾನೆ. ನೀನು ಕೂಡ ಮುಸ್ಲಿಂಗೆ ಮತಾಂತರ ಆಗ್ಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಮಧ್ಯೆ ಸಲೀಂ ತನ್ನ ಮೊದಲೇ ಹೆಂಡತಿನ ಕೂಡ ಇದೇ ಮನೆಗೆ ಕರ್ಕೊಂಡ್ಬರ್ತಾನೆ. ಆ ಮೊದಲೇ ಹೆಂಡತಿ ಕೂಡ ಸುರೇಖಾಗೆ ಚಿತ್ರಹಿಂಸೆ ಕೊಡೋಕ್ಕೆ ಶುರು ಮಾಡ್ತಾಳೆ, ನೀನು ಮತಾಂತರ ಆಗ್ಬೇಕು ಅಂತ. ಇದನ್ನೆಲ್ಲ ಸುರೇಖಾ ಅವರ ಪೇರೆಂಟ್ಸ್ಗೆ ಹೇಳೋದಿಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಇವರೆಲ್ಲ ಸೇರ್ಕೊಂಡು ಸುರೇಖಾನ ಫೋನ್ನ ಕಿತ್ಕೊಂಡು ಹೊಡೆದಾಕ್ಬಿಡ್ತಾರೆ. ಆದರೆ ಸುರೇಖಾಗೆ ಮತಾಂತರ ಆಗೋದಿಕ್ಕೆ ಇಷ್ಟ ಇರಲ್ಲ. ವಿಧಿ ಇಲ್ಲದೆ ಅವಳು ಹೊರಗಡೆ ಬರೋದಿಕ್ಕೂ ಆಗದೆ ಒಂದಿನ ನೇಣಿಗೆ ಶರಣಾಗ್ತಾಳೆ. ಇನ್ನು ಸುರೇಖಾ ಪೇರೆಂಟ್ಸ್ ಅವರು ಸುರೇಖಾಗೆ ಕಾಲ್ ಮಾಡೋದಿಕ್ಕೆ ಟ್ರೈ ಮಾಡ್ತಾರೆ. ಆದರೆ ಕಾಲ್ ಸಿಗೋದಿಲ್ಲ. ಅನುಮಾನಗೊಂಡ ಸುರೇಖಾ ಪೇರೆಂಟ್ಸ್ ಅವರು ಪೊಲೀಸ್ ಅವರನ್ನ ಕರ್ಕೊಂಡು ಡೈರೆಕ್ಟ್ ಆಗಿ ಸುರೇಖಾ ಮನೆಗೆ ಬರ್ತಾರೆ. ಆದರೆ ಕಾಲ ಮಿಂಚೋಗಿರುತ್ತೆ. ಅಷ್ಟೊತ್ತಿಗೆ ಆಗ್ಲೇ ಸುರೇಖಾ ಡೆತ್ ನೋಟ್ ಅನ್ನು ಬರೆದಿಟ್ಟು ನೇಣಿಗೆ ಶರಣಾಗಿರ್ತಾಳೆ. ನಂತರ ಪೊಲೀಸ್ ಅವರು ಸಲೀಂ ಹಾಗೂ ಮೊದಲನೇ ಹೆಂಡತಿಯನ್ನು ಅರೆಸ್ಟ್ ಕೂಡ ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಏನೆಂದರೆ ಸುರೇಖಾಗೆ ಮತಾಂತರ ಆಗೋದಿಕ್ಕೆ ಇಷ್ಟ ಇರಲ್ಲ. ಅದಕ್ಕೆ ಅವಳು ನೇಣಿಗೆ ಶರಣಾಗೋ ಮುಂಚೆ ಅವಳ ಕೂದಲನ್ನು ಸಂಪೂರ್ಣವಾಗಿ ತೆಗೆದು ಆಮೇಲೆ ನೇಣಿಗೆ ಶರಣಾಗಿರ್ತಾಳೆ. ಸ್ನೇಹಿತರೆ, ಎಲ್ಲಾ ಏಜೆಂಟ್ಗಳಿಗೂ ಸಪೋರ್ಟ್ ಮಾಡೋದಿಕ್ಕೆ ಅಂತಾನೆ ಮುಸ್ಲಿಂ ಕಡೆಯಿಂದ ಇವರಿಗೆ ಫಂಡ್ ಕೂಡ ಬರ್ತಾ ಇರುತ್ತೆ. ಇವರ ಕಾರ್ಯ ಒಂದೇ, ಅದು ಮತಾಂತರ ಮಾಡುವುದು ಅಷ್ಟೇ. ಸ್ನೇಹಿತರೆ, ಲವ್ ಜಿಹಾದ್ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಸುತ್ತಮುತ್ತ ಈ ತರ ಘಟನೆಗಳು ನಡೆದಿದ್ದಲ್ಲಿ ನಿಮಗೆ ಅನುಮಾನ ಬಂದರೆ ದಯವಿಟ್ಟು ಹಿಂದೂ ಸಂಘಟನೆಗಳ ಸಹಾಯ ಪಡೆದು ಅಲ್ಲೇ ಅದನ್ನು ಮಟ್ಟ ಹಾಕಿ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತಾಂತರದ ಬಗ್ಗೆ ಕಮೆಂಟ್ಗಳಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸರ್ವೇ ಜನರು ಸುಖಿನೋ ಭವಂತು. ನಮಸ್ಕಾರ.